ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಮಹಾಕಲ್ಪಾಂತಾವಶಿಷ್ಟ ಪರಮಭಾವ ವರ್ಣನ ಎಂಬ 10ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ಶ್ರೀರಾಮನು ಜೀವನ್ಮುಕ್ತನ ಮತ್ತು ವಿದೇಹಮುಕ್ತನ ಲಕ್ಷಣಗಳನ್ನು ಕೇಳುತ್ತಿರುವನು. ಜೀವನ್ಮುಕ್ತನಾದವನು ಲೋಕವ್ಯವಹಾರಗಳಲ್ಲಿ ತೊಡಗಿಕೊಂಡಿದ್ದರೂ ಯಾವುದರಲ್ಲೂ ತಾನು ಮಾಡುತ್ತಿರುವೆ ಎಂಬ ಕರ್ತೃತ್ವ ಭಾವವಿರದೆ ಇಂದ್ರಿಯಗಳು ತಮ್ಮ ಕಾರ್ಯಗಳಲ್ಲಿ ತೊಡಗಿವೆ ಎಂದು ನಿರ್ಲಿಪ್ತನಾಗಿರುವನು, ನಿರ್ವಿಕಾರನಾಗಿರುವನು. ಅಂತಹ ಜೀವನ್ಮುಕ್ತನ ದೇಹವು ಕಾಲವಶವಾಗಲು ಅವನು ವಿದೇಹಮುಕ್ತನಾಗುವನು. ಆತನು ಈ ಜಗತ್ತಿನಲ್ಲಿ ಏನು ಬೇಕಾದರೂ ಆಗಬಹುದು. ಆಗ ರಾಮನು ಕೇಳುತ್ತಾನೆ, ವಿದೇಹಮುಕ್ತನೇ ಜಗತ್ಸ್ವರೂಪವನ್ನು ಪಡೆದಿರುವನು ಎಂದು ಹೇಳಬಹುದಲ್ಲವೇ ಎಂದಾಗ, ಜಗತ್ತು ಉಂಟು ಎನ್ನುವುದಾದರೆ ಜಗತ್ ಸ್ವರೂಪವೇ ಬ್ರಹ್ಮ, ಅದು ಬ್ರಹ್ಮದಿಂದ ಬೇರಾಗಿರಲು ಸಾಧ್ಯವಿಲ್ಲ ಎಂದು ವಸಿಷ್ಠರು ನಿರೂಪಿಸುತ್ತಾರೆ. ಆಗ ರಾಮನು ಕೇಳುತ್ತಾನೆ, ಈ ದೃಶ್ಯರೂಪವಾದ ಜಗತ್ತು ಇಲ್ಲ ಎಂಬುದರ ಅರಿವು ಆಗುವುದು ಹೇಗೆ? ಆಗ ವಸಿಷ್ಠರು ಹೇಳುತ್ತಾರೆ, ರೂಢವಾಗಿ ಬಂದಿರುವ ಜಗತ್ತಿನ ಅಸ್ತಿತ್ವದ ಮಿಥ್ಯಾಜ್ಞಾನವು ಹೋಗಲು ನಿರಂತರ ಪ್ರಯತ್ನ ಬೇಕು. ಯಾವನು ಎಲ್ಲೆಲ್ಲೂ ಇರುವನೋ ಅವನ ದರ್ಶನವಾಗುವವರೆಗೂ ಭ್ರಾಂತಿಯು ತೊಲಗುವುದಿಲ್ಲ. ದೃಷ್ಟೃ ದರ್ಶನ ಮತ್ತು ದೃಶ್ಯಗಳು ಎಂಬ ತ್ರಿಪುಟಿಯ ನಡುವೆ ಕುಳಿತಿರುವ ಅವನನ್ನು ದರ್ಶನ ಮಾಡು. ಏಕಾಗ್ರವಾದ ಮನಸ್ಸಿನಿಂದ ಈ ತ್ರಿಪುಟಿ ಸಾಕ್ಷಿಯನ್ನು ಕಂಡರೆ ನಿನಗೆ ಆಗ ಆತ್ಮಸಾಕ್ಷಾತ್ಕಾರವಾಗುವುದು. ಈ ರೀತಿಯಾಗಿ ಹೇಳಿದಾಗ ಶ್ರೀರಾಮನು ಕೇಳುತ್ತಾನೆ, ಮಹಾಪ್ರಳಯವು ಆದಾಗ ಉಳಿಯುವುದು ಯಾವುದೋ? ಅಂದರೆ ಎಲ್ಲವೂ ನಾಶವಾಗಿ ದೃಶ್ಯರೂಪವಾಗಿರುವ ಈ ಜಗತ್ತೆಲ್ಲವೂ ನಾಶವಾಗಿ ಯಾವುದು ಉಳಿಯುವುದೋ ಅದು ಯಾವ ಆಕಾರವೂ ಇಲ್ಲದ್ದು ಆಗಿರಬೇಕು. ಈ ವಿಚಾರದಲ್ಲಿ ಏನೂ ಸಂಶಯವಿಲ್ಲ. ಆದರೆ ಅದು ಶೂನ್ಯವಲ್ಲ, ಪ್ರಕಾಶವಲ್ಲ, ತಮೋರೂಪವೂ ಅಲ್ಲ, ಬೆಳಗುವುದೂ ಇಲ್ಲ ಎನ್ನುವುದು ಹೇಗೆ? ಇದು ಚಿದ್ರೂಪವಲ್ಲ, ಜೀವವಲ್ಲ, ಬುದ್ಧಿತತ್ವವಲ್ಲ, ಮನಸ್ಸಲ್ಲ ಎನ್ನುವುದು ಹೇಗೆ? ಅದು ಕಿಂಚಿತ್ತಲ್ಲ, ಸರ್ವವೂ ಅಲ್ಲ ಎನ್ನುವುದೆಂತು? ಈ ರೀತಿಯಾದ ಮಾತಿನ ವೈಖರಿಯಿಂದ ನನಗೆ ಮೋಹ ಉಂಟಾದಂತಿರುವುದು. ಆಗ ವಸಿಷ್ಠರು ಹೇಳುತ್ತಾರೆ, ನೀನು ಕೇಳಿದುದು ವಿಷಮವು ಮತ್ತು ಅತಿ ಪ್ರಶ್ನವು. ಆದರೂ ರಾತ್ರಿಯ ಕತ್ತಲನ್ನು ಸೂರ್ಯನು ಹಾರಿಸುವಂತೆ ಸುಲಭವಾಗಿ ಅದನ್ನು ಪರಿಹರಿಸುವೆನು. ಮಹಾಕಲ್ಪಾಂತರದಲ್ಲಿ ಉಳಿಯುವ ಸತ್ ಎಂಬುದು ಯಾವುದುಂಟೋ ಅದು ಶೂನ್ಯವಲ್ಲ ಎಂಬುದನ್ನು ಹೇಳುವೆನು. ರಾಮನೇ ಕೇಳು. ಕಂಬದಲ್ಲಿ ಇನ್ನೂ ಕೆತ್ತದಿದ್ದರೂ ಬೊಂಬೆಯು ಹೇಗೆ ಸಾಧ್ಯತ್ವೇನ ಆ ಬೊಂಬೆಯು ಅಲ್ಲಿಯೇ ಇರುವುದು, ಕೆತ್ತಿದ ನಂತರ ಆ ಕಂಬದಲ್ಲಿ ಪ್ರತ್ಯಕ್ಷವಾಗುವುದು. ಆ ರೀತಿ ಯಾವುದು ಇರುವುದೋ ಹಾಗೆ ವಿಶ್ವವು ಈ ಸತ್ತಿನಿಂದ, ಈ ಸತ್ ಪದಾರ್ಥದಿಂದ ಉಂಟಾಗುವುದರಿಂದ ಆ ತತ್ ಪದವು ಶೂನ್ಯವಲ್ಲ. ಶೂನ್ಯವಾಗಿದ್ದರೆ ಅದರಿಂದ ವಿಶ್ವವು ಹೇಗೆ ಸೃಷ್ಟಿಯಾಗುತ್ತದೆ? ಆದ್ದರಿಂದ ಅದು ಶೂನ್ಯವಲ್ಲ. ಈ ವಿಸ್ತಾರವಾದ ವಿಶ್ವವೆಲ್ಲವೂ ಅಲ್ಲಿ ತೋರಿ ಬರುವುದುಂಟು. ಈ ಜಗತ್ತು ಸತ್ಯವಾಗಲಿ ಅಸತ್ಯವಾಗಲಿ ಅದರಲ್ಲಿ ಯಾವುದಾದರೂ ಒಂದು ರೂಪದಿಂದ ಉಂಟು ಎನ್ನುವುದರಿಂದ ಅಶೂನ್ಯವು, ಆ ಸತ್ ಪದಾರ್ಥವು ಅಶೂನ್ಯವು. ಕೆತ್ತದಿರುವ ಬೊಂಬೆಯುಳ್ಳ ಸ್ತಂಭದಲ್ಲಿ ಬೊಂಬೆ ಇಲ್ಲ ಎಂಬಂತೆ ಬ್ರಹ್ಮವೇ ಜಗತ್ತಾಗಿ ತೋರುವುದು ಎಂಬುದರಿಂದ ತತ್ಪದವು ಶೂನ್ಯವಲ್ಲ. ನೀರಿನಲ್ಲಿ ಅಲೆಗಳು ಉಂಟು, ಅಲೆಗಳು ಇಲ್ಲ ಎಂಬಂತೆ ಸೌಮ್ಯನೇ ಜಗತ್ತು ಬ್ರಹ್ಮನಲ್ಲಿ ಶೂನ್ಯವಲ್ಲ. ಮರದಲ್ಲಿ ಮಾಡಿರುವ ಬೊಂಬೆಯು ದೇಶ ಕಾಲಾದಿ ಪರಿಚ್ಛೇದಕ ಸಾಮಗ್ರಿಗಳು ಇಲ್ಲವಾಗಲು, ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಮರವನ್ನು ಕೆತ್ತಿ ಬೊಂಬೆಯನ್ನು ಮಾಡುವುದಕ್ಕೆ ಬೇಕಾದ ಸಾಮಗ್ರಿಗಳು ಇಲ್ಲವಾದರೆ ಆಗ ಆ ಬೊಂಬೆಯು ಆ ಮರದಲ್ಲಿ ಇಲ್ಲವಾಗುತ್ತದೆ. ಅದರಂತೆಯೇ ಆ ಅನಂತ ಬ್ರಹ್ಮದಲ್ಲಿ ಶೂನ್ಯವೋ ಅಶೂನ್ಯವೋ ಎಂಬ ಮೋಹ ಉಂಟಾಗುವುದು. ಅಂದರೆ ಯೋಗ್ಯ ಸಾಮಗ್ರಿಗಳು ದೊರೆತರೆ ಅದರಿಂದಲೇ ವಿಶ್ವವು ಸೃಷ್ಟಿಯಾಗಬಹುದು, ಅಥವಾ ಇಲ್ಲದಿದ್ದರೆ ವಿಶ್ವವು ಸೃಷ್ಟಿಯಾಗದೇ ಇದ್ದರೂ ಇರಬಹುದು. ಆದ್ದರಿಂದ ಈ ಎರಡನ್ನೂ ಇಟ್ಟುಕೊಂಡರೆ ಆ ಸತ್ ಪದಾರ್ಥವು ಶೂನ್ಯವೋ ಅಶೂನ್ಯವೋ ಎಂಬ ಮೋಹ ಉಂಟಾಗುತ್ತದೆ. ಸ್ತಂಭದಲ್ಲಿ
ಪುತ್ರಿಕೆಯು ಹೇಗೆ ಎಲ್ಲೋ ಒಂದು ಕಡೆ ಇರುವುದೋ ಹಾಗೆಯೇ ಜಗತ್ ಸ್ಥಿತಿಯು ಬ್ರಹ್ಮದಲ್ಲಿ ಸಂಪೂರ್ಣವಾಗಿ ಸಾರ್ವದೇಶಿಕವಾಗಿರದೆ ಏಕದೇಶವಾಗಿ ಇರುವುದು, ಅದರೊಳಗೆ ಮುಳುಗಿ ಹೋಗಿರುವುದು. ಉಪಮಾನವು ಪೂರ್ಣವಲ್ಲ ಎನ್ನುವುದನ್ನು ಮರೆಯಬೇಡ. ಈ ಹೋಲಿಕೆಯಿಂದಲೇ ಎಲ್ಲವನ್ನು ಹೇಳಲು ಸಾಧ್ಯವಿಲ್ಲ. ಈ ಜಗತ್ ಸ್ಥಿತಿ ಎನ್ನುವುದು ಬ್ರಹ್ಮವಲ್ಲದ ಇನ್ನು ಯಾವುದೋ ಬೇರೆ ವಸ್ತುವಿನಿಂದ ಯಾವಾಗಲೂ ಹುಟ್ಟುವುದು. ಬ್ರಹ್ಮ ಭಿನ್ನವಾದ, ಅಂದರೆ ಇನ್ನು ಯಾತರಿಂದಲೂ ಶಮನವಾಗುವುದು ಎಂಬುದಿಲ್ಲ. ಬ್ರಹ್ಮ ಭಿನ್ನವಾದ ಬೇರೆ ಯಾವುದರಿಂದಲೂ ಶಮನವಾಗುವುದು ಎಂಬುದಿಲ್ಲ. ಜಗತ್ಸ್ಥಿತಿ ಎನ್ನುವುದು ಬ್ರಹ್ಮವಲ್ಲದ ಬೇರೆ ವಸ್ತುವಿನಿಂದ ಹುಟ್ಟುವುದು ಎಂಬುದು ಇರುವುದಿಲ್ಲ. ಕೇವಲ ಸತ್ತಾರೂಪವಾಗಿರುವ ಬ್ರಹ್ಮವು ಹೀಗೆ ತನ್ನಲ್ಲಿ ತಾನೇ ಇರುವುದು. ಬ್ರಹ್ಮವನ್ನು ಕಾಣುವುದು ಎಂದರೆ ಬ್ರಹ್ಮವು ಇಂದ್ರಿಯಾದಿ ಗೋಚರವಾಗಿ ಪ್ರತ್ಯಕ್ಷಾದಿ ಪ್ರಮಾಣ ಗೋಚರವಾಗುವುದು ಎಂದರೆ ಜಗದ್ರೂಪವಾಗಿ ಅಥವಾ ತ್ವಂಪದ ವಾಚ್ಯವಾಗಿಯೇ ಆಗಬೇಕು. ತತ್ವದ ವಾಚ್ಯವಾದಾಗ ತ್ವಂಪದ ವಾಚ್ಯವು ಅಂತರ್ಹಿತವು, ತತ್ಪದವು ದೇಶ ಕಾಲ ಕಲನಾ ವೈಚಿತ್ರ ಚಿತ್ರೀಕೃತವಾಗಿ ತ್ವಂಪದ ವಾಚ್ಯವಾಗುವುದು. ಇದು ಬೀಜ ವೃಕ್ಷದಂತೆ ಅನ್ಯೋನ್ಯಾಶ್ರಯವುಳ್ಳದ್ದು. ಬೀಜವೃಕ್ಷಗಳಲ್ಲಿ ಒಂದರಲ್ಲಿ ಇನ್ನೊಂದನ್ನು ಕಾಣಲು ಸಾಧ್ಯವಿಲ್ಲವಾದರೂ ಅದು ಇಲ್ಲವೆಂದು ಹೇಳಲು ಆಗುವುದಿಲ್ಲ. ಬೀಜದಿಂದಲೇ ವೃಕ್ಷವಾಗಿರುವುದಲ್ಲವೇ? ಅನಂತರ ಅದೇ ವೃಕ್ಷದಿಂದಲೇ ಬೀಜಗಳು ಉತ್ಪನ್ನವಾಗುವುದಿಲ್ಲವೇ? ಆದ್ದರಿಂದ ಅವು ಒಂದರೊಳಗೊಂದು ಕಾಣಿಸದಿದ್ದರೂ ಇಲ್ಲ ಎಂದು ಹೇಳಲಾಗುವುದಿಲ್ಲ. ಹಾಗೆಯೇ ಇಡೀ ವಿಶ್ವವೂ ಅದೇ ಬ್ರಹ್ಮದಲ್ಲಿಯೇ ಮಾಯವಾಗುತ್ತದೆ. ಆದ್ದರಿಂದ ಬ್ರಹ್ಮವು ಶೂನ್ಯವಾಗಿರಲು ಸಾಧ್ಯವಿಲ್ಲ ಮತ್ತು ಅದೇ ಬ್ರಹ್ಮದಿಂದಲೇ ಇಡೀ ವಿಶ್ವದ ಸೃಷ್ಟಿಯಾಗುತ್ತದೆ. ಆದ್ದರಿಂದ ಇಡೀ ವಿಶ್ವವು ಅಲ್ಲಿಂದಲೇ ಹುಟ್ಟಿ ಬರುವುದರಿಂದ ಅದು ಶೂನ್ಯವಾಗಿರಲು ಸಾಧ್ಯವಿಲ್ಲ. ಹಾಗಾದರೆ ಹಿಂದೆ ಜಗತ್ತಿಗೆ ಅತ್ಯಂತಾಭಾವ ಹೇಳಿದೆಯಲ್ಲ ಎಂದರೆ ಇದು ಈ ಅತ್ಯಂತಾಭಾವ ಇಲ್ಲವೇ ಇಲ್ಲ ಎಂದು ಹೇಳಿರುವುದು ಹೇಗೆ? ಅದು ಚಿನ್ನದಲ್ಲಿ ಕಟಕತ್ವವಿದೆ ಎಂಬಂತೆ. ಚಿನ್ನದಲ್ಲಿ ಆಭರಣ ಎಲ್ಲಿದೆ? ಚಿನ್ನದಲ್ಲಿ ಆಭರಣವಾಗಲಿ ಕಂಬದಲ್ಲಿ ಆ ಪುತ್ಥಳಿ ಗೊಂಬೆಯಾಗಲಿ ಎಲ್ಲಿದೆ? ಅದು ಯೋಗ್ಯವಾದ ಸಾಮಗ್ರಿಗಳಿಂದ ಅದನ್ನು ಕೆತ್ತಿ ತಯಾರಿಸಿದರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಆ ರೀತಿಯಾಗಿ ಬ್ರಹ್ಮದಲ್ಲಿ ಜಗತ್ತು ಇರುವುದೋ ಇಲ್ಲವೋ ಎಂದರೆ ಉಂಟು ಮತ್ತು ಇಲ್ಲ ಎರಡೂ ಅರ್ಥವನ್ನು ಕೂಡ ಹೇಳುವುದರಿಂದ ಮೋಹ ಉಂಟಾಗುತ್ತದೆ. ಶೂನ್ಯ ಶಬ್ದದ ಅರ್ಥವನ್ನು ಅಶೂನ್ಯವೆನ್ನುವುದನ್ನು ಎದುರಿಗಿಟ್ಟುಕೊಂಡೇ ಮಾಡಬೇಕು. ಅಶೂನ್ಯತ್ವದಿಂದಲೇ ಉಂಟಾಗುವ ಸ್ಥಿತಿಯಲ್ಲಿ ಶೂನ್ಯ ಅಶೂನ್ಯ ಎಂದು ಹೇಳುವುದೆಂತು? ಮಾತಿನಲ್ಲಿ ಹೇಳುವಾಗ ಸಂಪೂರ್ಣವಾಗಿ ಹೇಳುವುದು ಸಾಧ್ಯವಿಲ್ಲ. ಎಷ್ಟಾದರೂ ಏಕದೇಶಾರ್ಥ ಪ್ರತಿಪಾದಕವು ವಾಕ್ಕು, ಬ್ರಹ್ಮವು ವಾಗ್ಗೋಚರವು ಎಂಬುದನ್ನು ಇಲ್ಲಿ ಧ್ಯಾನಿಸಿ. ಬ್ರಹ್ಮವು ಅವ್ಯಯವು, ಅಂದರೆ ಯಾವ ವಿಕಾರಗಳೂ ಇಲ್ಲದ್ದು. ಅದರಲ್ಲಿ ವಿಕಾರಗಳಾಗಿ ಜನಿಸಿದ ಪಂಚಭೂತಗಳ ಪ್ರಕಾಶವಾಗಲಿ, ಆ ಪಂಚಭೂತಗಳ ಸಂಘಾತದಿಂದ ಹುಟ್ಟಿದ ಸೂರ್ಯ ಅಗ್ನಿ ಚಂದ್ರ ನಕ್ಷತ್ರಾದಿಗಳಾಗಲಿ ಇಲ್ಲವಲ್ಲವೇ? ಮಹಾಭೂತಗಳ ಪ್ರಕಾಶವಿಲ್ಲದಿರುವಿಕೆಯೇ ತಮಸ್ಸು ಎನಿಸಿಕೊಳ್ಳುವುದು. ಬ್ರಹ್ಮದಲ್ಲಿ ಮಹಾಭೂತಗಳೇ ಇಲ್ಲದಿರಲು ಇನ್ನು ಆ ಮಹಾಭೂತಗಳಿಂದ ಜನ್ಯವಾದ ತಮಸ್ಸು ಬರುವುದಾದರೂ ಎಂತು? ಕೇವಲ ಆಕಾಶದಂತೆ ಇರುವ ಬ್ರಹ್ಮನಲ್ಲಿ ಸ್ವಾನುಭೂತಿಯೇ ಪ್ರಕಾಶವು. ಯಾವುದು ತನಗೆ ತಾನೇ ಸ್ವಯಂ ಪ್ರಕಾಶವು, ಯಾವುದು ಎಲ್ಲದರೊಳಗೂ ಇರುವುದೋ ಅದನ್ನು ಇನ್ನೊಂದು ಅನುಭವಿಸುವುದಾದರೂ ಎಂತು? ಏಕೆಂದರೆ ಅನುಭವಿಸಬೇಕಾದರೂ ಎರಡನೇ ವಸ್ತುವಿರಬೇಕು. ಅಂದರೆ ಆ ಬ್ರಹ್ಮವು ಇಲ್ಲದಿರುವಂತಹದ್ದೊಂದಿರಬೇಕು. ಅಂತಹದ್ದೇ ಇಲ್ಲದಿರುವುದರಿಂದ ಅನುಭವಿಸುವುದಾದರೂ ಎಂತು? ಅಜರವಾದ ಈ ತತ್ಪದವು ಮೇಲೆ ಹೇಳಿದಂತೆ ಭೂತ ಸಂಬಂಧವಾದ ತಮಃ ಪ್ರಕಾಶಗಳೆರಡೂ ಇಲ್ಲದ್ದು. ಜಗತ್ಸ್ಥಿತಿಗೆ ಕಾರಣವಾದ ಕೋಶವಿದು. ಆಕಾಶಕೋಶದಂತೆ ಇದು ನಿರಾವರಣವಾದರೂ ಸಾವರಣದಂತೆ ವ್ಯವಹಾರಕ್ಕೆ ಸಿಕ್ಕುವುದು ಎಂದು ತಿಳಿ. ಜಗತ್ಸ್ಥಿತಿಗೆ ಮೂಲ ಪದಾರ್ಥವೇ ಈ ಬ್ರಹ್ಮ. ಆದರೆ ಅದು ಯಾವುದೇ ಒಂದು ಆವರಣದೊಳಗೆ ಇರುವಂತಹದ್ದಲ್ಲ. ಆದರೂ ಕೂಡ ಅದು ಆಕಾಶಕೋಶವಾಗಿ ಜಗತ್ತನ್ನು ಸೃಷ್ಟಿ ಮಾಡುವುದರಿಂದ ಆವರಣದಲ್ಲಿ ಇದೆ ಎಂದು ವ್ಯವಹಾರಕ್ಕೆ ಹೇಳಬೇಕಾಗುತ್ತದೆ. ಬಿಲ್ವಕ್ಕೂ ಬಿಲ್ವ ಮಧ್ಯಕ್ಕೂ ಏನೇನೂ ವ್ಯತ್ಯಾಸವಿಲ್ಲದಂತೆ ಬ್ರಹ್ಮ ಜಗತ್ತುಗಳಿಗೆ ಏನೇನೂ ಭೇದವಿಲ್ಲ. ನೀರಿನಲ್ಲಿ ಅಲೆ ಇರುವಂತೆ, ಮಣ್ಣಿನಲ್ಲಿ ಗಡಿಗೆ ಇರುವಂತೆ,
ಬ್ರಹ್ಮದಲ್ಲಿ ಜಗತ್ಸತ್ತ ಇರಲು ಬ್ರಹ್ಮವೆಂತು ಶೂನ್ಯವಾಗುವುದು. ಭೂಮಿ, ಜಲ ಮೊದಲಾದ ಉಪಮಾನಗಳಲ್ಲಿ ಸಾಕಾರತೆಯುಂಟು, ಮನಸ್ಸಂಬಂಧವುಂಟು. ಬ್ರಹ್ಮವೋ ಆಕಾಶದಂತೆ ನಿರಾಕಾರವೋ ಅಮನಸ್ಕವೋ ಆದುದು. ಅದರ ಒಳಗಿರುವುದು ಹಾಗೆಯೇ ಇರುವುದು. ಅದರಿಂದ ಆ ಚಿದಾಕಾಶವು ಭೂತಾಕಾಶಕ್ಕಿಂತ ನಿರ್ಮಲವಾದುದರಿಂದ ಅದರಲ್ಲಿರುವ ಅಂತಸ್ಥವು ಜಗತ್ತೆಂಬ ಶಬ್ದದ ಅರ್ಥವಾಗಿದ್ದರೂ ನಿರ್ಮಲವೇ ಆಗಿರುವುದು. ಕಿರಣಗಳಲ್ಲಿರುವ ಬಿಸಿಯು ಅದನ್ನು ಅನುಭವಿಸುವವರು ಇಲ್ಲದಿದ್ದರೆ ಹೇಗೆ ತಿಳಿಯುವುದೇ ಇಲ್ಲವೋ ಹಾಗೆಯೇ ಚಿನ್ಮಾತ್ರವು ಚಿದಾಕಾಶದಲ್ಲಿ ಇದ್ದರೂ ಚೈತ್ಯಕಲ ಅಂದರೆ ಮನಸ್ಸು ಇಲ್ಲದಿದ್ದರೆ ಅದು ಅನುಭವಕ್ಕೆ ಬರುವುದಿಲ್ಲ. ಅದರಿಂದ ಚೇತ್ಯರಹಿತವಾದ ಚಿತ್ತೆ ಆಗಿದ್ದರೂ ಕೂಡ ಅದು ತನ್ನಲ್ಲಿಯೇ ಅಚಿದ್ರೂಪವಾದ ಜಗತ್ತತೆಯನ್ನು ವಹಿಸುವುದು. ಅದರಿಂದ ಈ ಜಗತ್ತತೆಯೂ ಕೂಡ ಚಿತ್ತೆ, ಏಕೆಂದರೆ ಅದು ಆತ್ಮವೇ. ರೂಪಾಲೋಕ ನಮಸ್ಕಾರಗಳೆರಡು ಬ್ರಹ್ಮಮಯಗಳೇ ಆದುದರಿಂದ ಸುಷುಪ್ತಿಯಲ್ಲಾಗಲಿ ತುರಿಯದಲ್ಲಾಗಲಿ ವಿಶ್ವವು ಇದ್ದಂತೆಯೇ ಇರುವುದು. ಅದರಿಂದ ಯೋಗಿಯಾದವನು ವ್ಯವಹಾರದಲ್ಲಿದ್ದರೂ ಸುಷುಪ್ತಿಯಲ್ಲಿ ಇರುವವನಂತೆ ಶಾಂತ ಮನಸ್ಕನಾಗಿರುವನು. ಬ್ರಹ್ಮವು ಸರ್ವಾಭಾಸಗಳಿಗೆ ಕಾರಣವಾಗಿದ್ದರೂ ನಿರಾಭಾಸವಾಗಿರುವುದು. ಆಕಾರವುಳ್ಳ ಶಾಂತವಾದ ನೀರಿನಲ್ಲಿ ಹೇಗೆ ದೊಡ್ಡ ದೊಡ್ಡ ಅಲೆಗಳು ಇರುವವೋ ಹಾಗೆಯೇ ಅನಾಕೃತಿಯಾದ ಆ ಬ್ರಹ್ಮದಲ್ಲಿ ಬ್ರಹ್ಮ ಸದೃಶವಾದ ವಿಶ್ವಗಳು ಅಡಗಿರುವವು. ಪೂರ್ಣದಿಂದ ಪೂರ್ಣವು ಹೊಂದುವುದು. ಪೂರ್ಣಕ್ಕೆ ಆಕಾರವಿಲ್ಲ. ಬ್ರಹ್ಮದಿಂದ ವಿಶ್ವವು ತೋರುವುದು. ಅದರಿಂದ ಅದೂ ಬ್ರಹ್ಮವೇ ಎಂದು ಹೇಳಲಾಯಿತು. ಪೂರ್ಣದಿಂದ ಪೂರ್ಣವು ಹೊರಡುವುದು. ಇರುವುದು ಪೂರ್ಣವಾಗಿಯೇ ಇರುವುದು. ಅದರಿಂದ ವಿಶ್ವವೆಂಬುದು ಹುಟ್ಟಲಿಲ್ಲ. ಹುಟ್ಟಿದುದು ಏನುಂಟೋ ಅದೂ ಪೂರ್ಣವೇ. ಅಂದರೆ ಆ ಪೂರ್ಣವಾದುದರಿಂದಲೇ, ಪೂರ್ಣವಾದ ಪರಬ್ರಹ್ಮದಿಂದಲೇ ಪೂರ್ಣವಾದಂತಹ ವಿಶ್ವವು ಹುಟ್ಟುತ್ತದೆ. ಅದರ ಹುಟ್ಟುವಿಕೆಯಿಂದಾಗಿ ಪೂರ್ಣದಲ್ಲಿ ಯಾವ ಕಡಿಮೆಯೂ ಆಗುವುದಿಲ್ಲ, ಅಥವಾ ಅಂತಿಮವಾಗಿ ಪ್ರಳಯದಲ್ಲಿ ವಿಶ್ವವು ಆ ಪೂರ್ಣದಲ್ಲಿ ಐಕ್ಯವಾದಾಗ ಯಾವ ಹೆಚ್ಚು ಆಗುವುದಿಲ್ಲ. ಚೈತನ್ಯವಲ್ಲದಿರುವಾಗ ಜಗತ್ ವಾಚ್ಯ ಶಬ್ದವು ಬ್ರಹ್ಮನಲ್ಲಿ ಏಕರಸವಾಗಿರುವುದು. ನೋಡುವವರು ಅಂದರೆ ಆಸ್ವಾದಕ ಇಲ್ಲದಿದ್ದರೆ ಕಿರಣಗಳಲ್ಲಿ ತೀಕ್ಷ್ಣತೆಯಲ್ಲಿಯದು. ಪರಬ್ರಹ್ಮದಲ್ಲಿ ಈ ಚಿತ್ತ ಚೇತ್ಯ ಮೊದಲಾದುದು ಇಲ್ಲದಿದ್ದರೂ ಅಸತ್ಯಯೇವ ಇದ್ದಂತೆ ಸತ್ಯ ಇವ ತೋರುವುದು. ಪ್ರತಿಬಿಂಬವು ಬಿಂಬದ ರೂಪವೇ ಅಲ್ಲವೇ? ಬಿಂಬವೇ ಇಲ್ಲದೆ ಪ್ರತಿಬಿಂಬವಾದರೂ ಎಲ್ಲಿಂದ ಬರುತ್ತದೆ? ಆ ಬ್ರಹ್ಮವು ಪರಮಾಣುವಿಗಿಂತ ಸೂಕ್ಷ್ಮವು, ಚಿಕ್ಕದಕ್ಕಿಂತಲೂ ಚಿಕ್ಕದು, ಆಕಾಶದ ಒಳಗಿಗಿಂತಲೂ ಶುದ್ಧವು, ಸೂಕ್ಷ್ಮವು, ಪರವು, ಶಾಂತವೂ ಆದುದು. ದಿಕ್ಕು ಕಾಲಾದಿಗಳಿಂದ ಅನವಚ್ಛಿನ್ನ ತುಂಡು ತುಂಡಾಗದ ರೂಪವುಳ್ಳದ್ದರಿಂದ ಅತಿ ವಿಸ್ತಾರವಾದುದು. ಆದಿ ಅಂತಗಳು ಇಲ್ಲದುದು. ಎಲ್ಲವನ್ನೂ ಬೆಳಗಬಹುದು, ಆದರೂ ನಿರ್ವಿಷಯವಾದುದು. ಚಿದ್ರೂಪವೇ ಸಂವಿತ್ತು ಅಂದರೆ ಮನಸ್ಸು. ಚಿದ್ರೂಪವೇ ಎಲ್ಲಿ ಎಲ್ಲವೋ, ಎಲ್ಲಿ ಇಲ್ಲವೋ, ಚಿದ್ರೂಪವೇ ಎಲ್ಲಿ ಇಲ್ಲವೋ ಅಲ್ಲಿ ಚಿತ್ತಾಕಾರವಾಗಿರುವ ವಾಸನಾಮಯವಾದ ಜೀವತ್ವವು ಎಲ್ಲಿಂದ ಬಂದೀತು? ಚಿದ್ರೂಪವೇ ಇಲ್ಲದಿರುವಾಗ ಜೀವತ್ವವಂತೂ ಇಲ್ಲವೇ ಇಲ್ಲ. ಅಲ್ಲಿ ಬ್ರಹ್ಮವು ತಾನೇ ತಾನಾಗಿರುವಾಗ ಬುದ್ಧಿ, ಚಿತ್ತ, ಇಂದ್ರಿಯ, ವಾಸನ ಇವೊಂದೂ ಇಲ್ಲ. ಹೀಗೆ ಮಹಾರಂಭಪೂರ್ಣವಾಗಿದ್ದರೂ ಯಾವ ಜರ ಅಥವಾ ವಿಕಾರಕ್ಕೂ ಒಳಗಾಗದೇ ಇರುವ ಆ ಬ್ರಹ್ಮ ಪದವು ನಮ್ಮ ದೃಷ್ಟಿಯಿಂದ ಶಾಂತವಾಗಿ ಶೂನ್ಯವಾಗಿ ಆಕಾಶಕ್ಕಿಂತ ಹಿರಿದಾಗಿ ಇರುವುದು. ಶ್ರೀರಾಮನು ಈ ಹಂತದಲ್ಲಿ ಕೇಳುತ್ತಾನೆ, ಅನಂತ ಚಿತ್ ಸ್ವರೂಪವಾದ ಆ ಪರಮಾರ್ಥದ ರೂಪವೇನು ಎಂಬುದನ್ನು ನನಗೆ ಬೋಧವೃದ್ಧಿಯಾಗಲೆಂದು, ಅಂದರೆ ಜ್ಞಾನವು ರೂಢವಾಗಲೆಂದು ಮತ್ತೊಮ್ಮೆ ಹೇಳು. ಆ ಪರಮಾರ್ಥದ ರೂಪವೇನು ಎಂಬುದನ್ನು ಹೇಳು. ಆಗ ವಸಿಷ್ಠರು ಹೇಳುತ್ತಾರೆ, ಮಹಾಪ್ರಳಯವಾದಾಗ ಸರ್ವ ಕಾರಣಗಳಿಗೂ ಕಾರಣವಾದ ಆ ಪರಬ್ರಹ್ಮವು ಉಳಿಯುವುದು. ಅದನ್ನಷ್ಟು ವರ್ಣಿಸುವೆನು ಕೇಳು. ಮನಸ್ಸಿನ ವೃತ್ತಿಗಳೆಲ್ಲವೂ ಕ್ಷಯವಾಗಲು
ತಾನು ಎನ್ನುವುದು ಏನೂ ಇಲ್ಲದಂತೆ ನಾಶವಾಗಿ ಕೇವಲ ಸತ್ತಾರೂಪವಾಗಿ ಉಳ್ಳ ಅನಾಖ್ಯೇಯ, ಅಂದರೆ ಹೀಗೆಂದು ಹೆಸರು ಹೇಳುವುದಕ್ಕಾಗದುದು ಯಾವುದು ಉಳಿಯುವುದೋ ಅದು ಆ ಪರಬ್ರಹ್ಮ ವಸ್ತುವಿನ ರೂಪವು. ಆಗ ದೃಶ್ಯವಾದ ಜಗತ್ತು ಇಲ್ಲ, ದೃಶ್ಯವೇ ಇಲ್ಲದುದರಿಂದ ದ್ರಷ್ಟೃವೂ ವಿಲೀನ, ಕರಗಿ ಹೋದನಾದಂತೆ ತೋರುವ ಯಾವ ತೋರುವಿಕೆಯುಂಟೋ ಅದು ಆ ವಸ್ತುವಿನ ರೂಪವು. ಜೀವನೆಂದೆನ್ನಿಸಿಕೊಳ್ಳುವ ಚಿತಿಯು ಚೇತ್ಯವನ್ನು ಬಿಟ್ಟು ಹಿಂತಿರುಗಿ ಚಿನ್ಮಾತ್ರವಾಗಿ ವಿಮಲವಾಗಿ ಶಾಂತವಾಗಿರುವುದು ಯಾವುದೋ ಅದು ಆ ಪರಮಾತ್ಮನ ರೂಪವು. ಗಾಳಿ ಮೊದಲಾದವು ಮೈಗೆ ತಗುಲಿದರೂ ಕೂಡ ಆ ಅನುಭವವಾಗದೆ ಬದುಕಿರುವಿಕೆಯು ಯಾವುದೋ ಅದು ಆ ಪರಮಾತ್ಮನ ರೂಪವು. ಸ್ವಪ್ನವಿಲ್ಲದ ಚಿರನಿದ್ರೆಯಲ್ಲಿ ಎದ್ದರು, ಅಜಡವಾಗಿದ್ದರು ಅನಂತವಾಗಿರುವ ಮನಸ್ಥಿತಿಯ ರೂಪವು ಯಾವುದೋ ಅದು ಎಲೈ ಪುಣ್ಯವಂತನೇ ಆ ಪರಮಾತ್ಮನದು. ಆಕಾಶ, ಶಿಲಾ, ಪವನ ಇವುಗಳ ಅಚೇತ್ಯವಾದ ಚಿದಾಕಾಶದ ಹೃದಯವು ಯಾವುದೋ ಅದು ಆ ಪರಮಾತ್ಮನ ರೂಪವು. ಅಚೇತ್ಯವೂ ಅಮನಸ್ಕವೂ ಆದ ಜೀವದ ಸಹಜವಾದ ಸ್ಥಿತಿಯು ಯಾವುದೋ ಆ ಶಾಂತವೂ ಸೂಕ್ಷ್ಮವೂ ಆದ ಸತ್ಯವು ಆ ಆದ್ಯ ವಸ್ತುವಿನದು. ಚಿತ್ಪ್ರಕಾಶದ ಮಧ್ಯವು ಯಾವುದೋ, ದರ್ಶನದ ಮಧ್ಯವು ಯಾವುದೋ ಅದು ಬ್ರಹ್ಮದ ರೂಪವೆಂದು ತಿಳಿದವರು ಹೇಳುವರು. ಈ ರೀತಿಯಾಗಿ ವೇದನಕ್ಕೂ ಪ್ರಕಾಶಕ್ಕೂ ದೃಶ್ಯಕ್ಕೂ ತಮಸ್ಸಿಗೂ ಆದಿ ಅಂತಗಳೆಲ್ಲದ ವೇದನವು ಯಾವುದೋ ಅದು ಆ ಪರಮಾತ್ಮನ ರೂಪವು. ಯಾವುದರಿಂದ ನಿತ್ಯಾನುದಿತ ರೂಪಿಯಾದ ಜಗತ್ತು ಉದಯಿಸುವಂತೆಯೂ ಅಭಿನ್ನವಾಗಿದ್ದರೂ ವಿಭಿನ್ನವಾಗಿದ್ದಂತೆಯೂ ತೋರುವುದೋ ಅದು ಪರಬ್ರಹ್ಮದ ರೂಪವು. ವ್ಯವಹಾರ ಮಾಡುತ್ತಿದ್ದರೂ ಕಲ್ಲಿನಂತೆ ಕುಳಿತಿರುವುದು ಯಾವುದೋ, ತಾನು ನಿರವಕಾಶವಾಗಿದ್ದರೂ ಎಲ್ಲದಕ್ಕೂ ಅವಕಾಶ ಕೊಡುವ ಸತ್ಯವು ಯಾವುದೋ ಅದು ಪರಮಾತ್ಮ ರೂಪವು. ವೇದ್ಯ ವೇದನ ವೇತೃತ್ವವೆಂಬ ತ್ರಿಪುಟಿಯಿಂದ ಕೂಡಿದ ಪುರವು ಅಂದರೆ ಸಂಘಾತವು ಎಲ್ಲಿ ಉದಯವಾಗುವುದೋ ಎಲ್ಲಿ ಅಸ್ತಮಯವಾಗುವುದೋ ಅದು ಆ ಪರಮ ದುರ್ಲಭವಾದ ಬ್ರಹ್ಮಪದವು. ವೇದ್ಯ ವೇದನ ವೇತೃತ್ವವೆಂಬ ತ್ರಿಪುಟಿಯು ಎಲ್ಲಿ ಪ್ರತಿಬಿಂಬಿಸುವುದೋ, ಬುದ್ಧಿ ಮೊದಲಾದವುಗಳಲ್ಲದ ಆ ಮಹಾದರ್ಶವು ಯಾವುದೋ ಅದು ಪರಬ್ರಹ್ಮರೂಪ ಎನಿಸಿಕೊಳ್ಳುವುದು. ಮನಸ್ಸು, ಸ್ವಪ್ನ, ಇಂದ್ರಿಯ ಇವುಗಳೊಂದೂ ಇಲ್ಲದ ಮಹಾಚಿತಿಯ ರೂಪವು ಯಾವುದೋ ಅದು ಸ್ಥಾವರದಲ್ಲಾಗಲಿ ಜಂಗಮದಲ್ಲಾಗಲಿ ಪರಬ್ರಹ್ಮ ರೂಪವು. ಸ್ಥಾವರಗಳಲ್ಲಿರುವ ರೂಪವು ಮನೋಬುದ್ಧ್ಯಾದಿ ನಿರ್ಮುಕ್ತವಾಗಿ ಬೋಧಮಯವಾದರೆ ಅದನ್ನು ಪರಬ್ರಹ್ಮದೊಡನೆ ಹೋಲಿಸಬಹುದು. ಬ್ರಹ್ಮ, ಸೂರ್ಯ, ವಿಷ್ಣು, ಹರ ಶಕ್ರ ಸದಾಶಿವ ಮೊದಲಾದ ಎಲ್ಲರೂ ಶಾಂತರಾದ ಮೇಲೆ ಆ ಸರ್ವರೂಪಗಳಲ್ಲಿಯೂ ಕಂಡುಬರುತ್ತಿದ್ದ ಉಳಿಯುವ ಯಾವುದೋ ಒಂದುಂಟಲ್ಲವೇ, ಆ ಶಿವವು, ಆ ಮಂಗಳವು, ಚೈತನ್ಯ ಮಾತ್ರವು. ವಿಶ್ವದ ಸಂಪರ್ಕವಿಲ್ಲದುದು ಅಂದರೆ ತನ್ನೊಳಗೆ ವಿಶ್ವವನ್ನು ತಾನು ಎಲ್ಲ ವಿಶ್ವದ ಭಾಗದಲ್ಲಿ ಇದ್ದರೂ ಆ ವಿಶ್ವಕ್ಕೆ ಅಂಟಿಕೊಂಡಿರದೇ ಇರುವುದು ಯಾವುದುಂಟೋ ಅದು ಪರಮಾತ್ಮ ರೂಪವು. ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೋ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಮಹಾಕಲ್ಪಾಂತಾವಶಿಷ್ಟ ಪರಮಭಾವ ವರ್ಣನೆ ಎಂಬ 10ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.